ಈ ದಾಳಿಯನ್ನು ಖಂಡಿಸಲಾಯಿತು. ಭಾರತ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದು ಶಿವಮೊಗ್ಗ ಜಿಲ್ಲೆಯ ಇನ್ಸ್ಪೆಕ್ಟರ್ ಕೂಡ ಮಾನ್ಯ SP ಸಾಹೇಬರಿಗೆ ವರದಿ ಮಾಡಬೇಕು. ಸೂಕ್ತ ತಂಡ ಚೀರಾಟದೊಂದಿಗೆ ಕಂಟ್ರೋಲ್ ರೂಮ್ 112ಗೆ ಕರೆ ಮಾಡಿ ತಿಳಿಸ್ತಾರೆ. ಈಗ ಕಂಟ್ರೋಲ್ ರೂಮ್ಗೆ ಮಾಹಿತಿ ಈ ಸ್ಥಳೀಯ ಪೊಲೀಸ್ ಠಾಣೆ SHO ಅವರು ಭದ್ರತಾ ಸಿಬ್ಬಂದಿಯೊಂದಿಗೆ ತಕ್ಷಣ ಆಗಮನದ ವೈಮಾನಿಕ ಬಾಂಬ್ ದಾಳಿ ಏರ್ ರೈಡ್ ಆಗಿರುವ ಬಗ್ಗೆ ಎಲ್ಲ ಪೊಲೀಸ್ ಠಾಣೆಗೆ ಹಿರಿಯ ಅಧಿಕಾರಿಗಳು ತುರ್ತು ಸೇವೆಗಳಾದ ಸುಂಗ ತಂಡ ASC ತಂಡ ಆಗಮಿಸ್ತಾ ಇದೆ. ಹೆಚ್ಚಿನ ಫೋರ್ಸ್ನ ರವಾನೆಗಾಗಿ ಕಂಟ್ರೋಲ್ ರೂಮ್ನವರು ಇತ್ಯಾದಿ D-SWAT QRTಗಳಿಗೆ ಸಹ DR ಅಲರ್ಟ್ ಮಾಡ್ತಾ ಇದ್ದಾರೆ. ಅವರು ಸಹ ಈಗ QRT ತಂಡವನ್ನು ಕಳಿಸ್ಕೊಡ್ತಾ ಇದ್ದಾರೆ. ASC ತಂಡದವರು ಹಾಗೂ ಆಂಬುಲೆನ್ಸ್ ಆಗಮನವಾಗಿದೆ. ಅಗ್ನಿಶಾಮಕ ತುರ್ತು ಸೇವೆಗಳು ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ ವೈಮಾನಿಕ ದಾಳಿಯಾಗಿ ಅದರಲ್ಲಿ ಕ್ಯಾಜುಯಾಲಿಟಿ ಆಗಿ ಅನಂತರ ಕೆಲವು ಇಂಜುರಿಗಳಾಗಿ ಅಂಥ ಸಂದರ್ಭಗಳಲ್ಲಿ ರೆಸ್ಕ್ಯೂ ಯಾವ ರೀತಿ ಮಾಡೋದು, ಟ್ರೀಟ್ಮೆಂಟ್ ಯಾವ ರೀತಿ ಮಾಡೋದು, ಆನಂತರ ಸೋಪೋ ಟೀಮ್ ಬಂದು ಅಲ್ಲಿ ಸಾಕ್ಷಿಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿತು, ಆನಂತರ ಆ್ಯಕ್ಟಿವ್ ID ಅಂತ ವಸ್ತುಗಳು ಸಿಕ್ಕಾಗ ಅದನ್ನು ಯಾವ ರೀತಿ ಅವರು ಡಿಆಕ್ಟಿವೇಟ್ ಮಾಡಿದ್ರು ಅನ್ನುವಂಥ ಪ್ರಾತ್ಯಕ್ಷಿಕೆಯನ್ನು ಈ ದಿವಸ ನಾವಿಲ್ಲಿ ಮಾಡಿದ್ವಿ. ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿದ್ವಿ. ಒಂದು ಸೆಕೆಂಡರಿ IED ಕೂಡ ಸಿಕ್ಕಿತ್ತು, ಅದನ್ನ ನಿಷ್ಕ್ರಿಯಗೊಳಿಸೋದಕ್ಕೆ ನಮ್ಮ ಬಾಂಬ್ ಸ್ಕ್ವಾಡ್ ಕೂಡ ಯಾವ ರೀತಿ ಕೆಲಸ ಮಾಡಿತ್ತು, ಒಂದು ಡೆಟೋನೇಟರ್ನ ಉಪಯೋಗಿಸಿ ನಾವೇ ಒಂದು ಲೈವ್ ಬ್ಲಾಸ್ಟ್ ಅನ್ನ ಇಲ್ಲಿ ಮಾಡಿ ಅದನ್ನ ನಿಷ್ಕ್ರಿಯವನ್ನು ಮಾಡಿದ್ವಿ.